ಧರ್ಮಸ್ಥಳ ಚಲೋ ಅಂತೇಳಿ ನಾವು ಹೊತ್ತದ್ರಿಂದ ಏನು ಕರೆ ಕೊಡ್ತೋ ಅದು ದೊಡ್ಡ ಪ್ರಚಾರ ಆಯಿತು. ಇವತ್ತು ಬಹಳಷ್ಟು ಕಡೆಯಿಂದ ಭಕ್ತರು ಬಂದು ತುಂಬೋಗವ್ರೆ. ಸ್ವಲ್ಪ ಖಾಲಿ ಇದ್ದಿದ್ದು ಇವತ್ತು ತುಂಬ ಹೋಗೈತೆ. ರೂಮ್ಗಳು ಕೂಡ ಸ್ವಲ್ಪ ಬರುತ್ತೆ. ಆದ್ರೂ ಕೂಡ ನಮ್ಗೆ ಎಷ್ಟು ಬೇಕು ಅಂತ ಮೊದಲೇ ನಾವೆಲ್ಲ ಬುಕ್ ಮಾಡಿದ್ವಿ. ಅಲ್ಲಿ ಜಯಣ್ಣವರು ವೆಂಕಟೇಶ್ವರೆಲ್ಲ ಇಲ್ಲಾದ್ಮೇಲೆ ಅವ್ರು ಹೊರಟ್ಬಿಡ್ತಾರೆ ಒಂದು 2 ಗಾಡಿಯಲ್ಲಿ ಮತ್ತೆ ಅದು ಈಗಲೆಲ್ಲ ತಗೊಂಡು ಹೋದ ತಕ್ಷಣ 3-4 ಜನ, ಈಗ 2 ಬೆಡ್ರೂಮ್ ಇತ್ತು ಅಂದ್ರೆ 4 ಜನಕ್ಕೆ, 6 ಜನ ಇದ್ರೆ 2 ರೂಮ್ ಈ ಥರ ಮಾಡ್ತಾರೆ. ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಚಾಪೆ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇರೋದ್ರಲ್ಲಿ ಯಾಕಂದ್ರೆ ನಾವು ಅಲ್ಲೇನು ಎಂಜಾಯ್ ಮಾಡೋಕೆ ಹೋಗ್ತಾ ಇಲ್ಲ. ಇವತ್ತೇನು ಆ ಸ್ವಾಮಿಯ ಮೇಲೆ ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಸುಮಾರು ಸೌಜನ್ಯಗಳ ತನಿಖೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ಅದು 13 ವರ್ಷದಿಂದ ತನಿಖೆ ನಡೀತಾ ಇದೆ, ಮಾಡ್ಕೊಂಡ್ವಿ. ಆದರೆ ಇದನ್ನ ನಿರ್ವಾಣವಾಗಿ ಯೂಟ್ಯೂಬರ್ಸು ಧರ್ಮಸ್ಥಳದ ಮೇಲೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ತಿಳಿಸುವಂತ ಕೆಲಸ ಮಾಡ್ತಾವೆ. ಧರ್ಮಸ್ಥಳಕ್ಕೆ ನುಗ್ತೀವಿ JCB ತಗೊಂಡು ಅಂತಾನು ಹೇಳವ್ರೆ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎಷ್ಟು ನೋಡಕ್ಕೆ ಹೋಗ್ಬೇಡ್ರಿ ಅಂತಾನು ಹೇಳವನೆ. ನಿನ್ನೆಯಿಂದ ಅವ್ರ ವರ್ತನೆ ಏನು ಅಂತಂದ್ರೆ, ಇಲ್ಲ ದೇವ್ರ ಮೇಲೆ ನಮ್ಮ ಭಕ್ತಿ ಐತೆ, ಮಂಜುನಾಥ ಸ್ವಾಮಿ ಬಹಳ ಇದು ಅಂತೇಳಿ ಶುರುವಾಗವ್ರೆ. ಯಾಕೆಂದ್ರೆ ಜನ ಈಗೆಲ್ಲ ತಿರುಗಿ ಬೀಳಕ್ ಶುರು ಮಾಡ್ತಾವೆ. ಇಲ್ಲ ಅಂದಿದ್ರೆ ನಾವು ಕರೆ ಕೊಡ್ಲಿಲ್ಲ. ಇಷ್ಟು ಜನ ವಾಲಂಟ್ರಿಯಾಗಿ ನಿಮ್ ಗಾಡಿ, ನಿಮ್ ಪೆಟ್ರೋಲು, ನಿಮ್ ಇದ್ರದ್ದು ಕೆಲಸ ಕಾರ್ಯ ಬಿಟ್ಟು ಇವತ್ತು ನಾವೆಲ್ಲ ಬಂದಿದ್ದೀರಿ ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿ. ಅವ್ರಿಗೆಲ್ಲ ಸೋಮವಾರ ಆದ್ಮೇಲೆ ಅಸೆಂಬ್ಲಿಯಲ್ಲಿ ಮತ್ತೆ ನಾವು ಚರ್ಚೆ ಮಾಡ್ತೀವಿ. ಅವ್ರ ಮೇಲೆ ಕೆಲವು ಅಸೂಚಿತೆಗಳು ಕೂಡ ಮಂಡಿಸ್ತಾ ಇದ್ವಿ ನಾವೆಲ್ಲ ಕೂಡ. ಸೊ ನಾವು ಅದಾದ್ಮೇಲೆ ವರದಿ ಕೂಡ ಮಂಡಿಸ್ಬೋದು. ಅವ್ರಿಗೆ ಗೊತ್ತು, ನೆನ್ನೆ DK ಶಿವಕುಮಾರ್ ಹೇಳೋರು ಇದೆಲ್ಲ ಖಾಲಿ ಡಬ್ಬ, ಇದು ದೊಡ್ಡ ಕುತಂತ್ರ ನಡೆದಂತ ಇವತ್ತು ಹೇಳ್ತಾವ್ರೆ. ನಮ್ ಕುತಂತ್ರ ಅಂತೇಳಿ ಹಿಂದೆನೆ ಗೊತ್ತಿತ್ತು. ಇದೆಲ್ಲ ವರದಿ ಆದ್ಮೇಲೆ ಜನ ಬಿಡ್ತಾರ? ಕೊಡುಗೆ ಬಿಡ್ತಾರ? ಬಿಡಲ್ಲ. ನಾನ್ ಹೊಡಿಬೇಡ ಅಂತೀನಪ್ಪ. ಶಾಂತಿ ಕಾಪಾಡಬೇಕು. ಕೇಳ್ಬೇಕಲ್ಲ ನಮ್ಮ ನಾಳೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅದ್ರ ಕಡೆಗೆ. ಅದಕ್ಕೆ ಧರ್ಮದ ವಿಚಾರದಲ್ಲಿ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿಡಿದು ಮಾತಾಡ್ಬೇಕು. ಅದು ನಾವೆಲ್ಲ ಮಾತಾಡ್ಕೊಂತೀವಿ, ಟಿವಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿಂದ ಈಗ ಮತ್ತೆ ಹೊಡ್ತೀವಿ 60 ಕಿಲೋಮೀಟರ್ ಅಲ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ 60 ಕಿಲೋಮೀಟರ್ ಮೇಂಟೈನ್ ಮಾಡ್ತೀವಿ. 30-40 ಅಡಿ ಡಿಸ್ಟೆನ್ಸ್ ಇಸ್ಕೊಡ್ರಿ. ಯಾಕಂದ್ರೆ ಸಡನ್ ಆಗಿ ಯಾವನ ಮುಂದೆ ನಾಯಿ ಅಡ್ಡ ಬಂತೋ ಏನೋ ಇದ್ದ ಬಂದು ಹಿಂದೆ ಅಪಘಾತ ಆಗಬಾರ್ದು. ಇಲ್ಲಿವರೆಗೂ ಏನಾಗಿಲ್ಲ, ದೇವ್ರ ದಯ. ಸೊ ಇಲ್ಲಿಂದ ಹೋದ್ಮೇಲೆ ನೀವು ಊಟ ಮಾಡಿದ್ದಾದ್ಮೇಲೆ, ರೂಮ್ಗಳಾದ್ಮೇಲೆ ಎಲ್ಲ ಕೂಡ ಸ್ನಾನ ಮಾಡಿಕೊಂಡು ರಾಮಸ್ವಾಮಿ ಎಷ್ಟೊತ್ತಿಗೆ ದರ್ಶನಕ್ಕೆ ಹೋಗೋಣ? ದರ್ಶನಕ್ಕೆ 5 ಗಂಟೆ 6 ಗಂಟೆಗೆ ನಾವು ದರ್ಶನಕ್ಕೆ ಹೋಗೋಣ. ಎಲ್ಲ ಕೂಡ ನಾವು ಅಲ್ಲಿ ಹೇಳ್ತೀವಿ 6 ಗಂಟೆಗೆಲ್ಲ ಎಲ್ಲ ಪಂಚ ಉಟ್ಕೊಂಡು ಇದೇ ಕೇಸರಿ ಶಾಲು ಹಾಕೊಂಡು ದರ್ಶನ ಮಾಡ್ಕೊಂಡು, ಸ್ವಾಮಿ ದರ್ಶನ ಮಾಡ್ಕೊಂಡು ಮತ್ತೆ ರಾತ್ರಿ ಊಟ ಅಲ್ಲೇ ಇರ್ತಾರೆ. ನಮ್ಮ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೆಲ್ಲ ಪ್ರಮುಖರೆಲ್ಲ ಸೇರ್ಕೊಂಡು. ಅದಾದ್ಮೇಲೆ ನಾವು ರೆಸ್ಟ್ ತಗೊಳ್ರಿ. ಯಾರು ಮಲ್ಕೊಳ್ರಿ, ಇಲ್ಲ ಮಾತಾಡ್ಕೊಳ್ರಿ. ಅಲ್ಲೇನ ಇನ್ನೂ ಬೇರೆ ಬೇರೆದು ಸ್ಥಳಗಳಿದ್ರೆ ಎಲ್ಲ ಕೂಡ ತಾವು ನೋಡ್ಕೊಂಡು ಫೋಟೋ ಹೊಡೆಯೋದು. ಪ್ರತಿಯೊಬ್ಬರು ಕೂಡ ದೇವಸ್ಥಾನ ಮುಂದೆ ನಿಂತ್ಕೊಂಡು ಸೆಲ್ಫಿ ಎಲ್ಲ ಹಾಕೊಂಡು, ನಾನು ಧರ್ಮಸ್ಥಳದ ಜೊತೆಯಲ್ಲಿ, ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇಂಡಿವಿಜುವಲ್ ಅವೆಲ್ಲ ಕೂಡ ವ್ಯಾಪ್ತಗಳು ಕಳಿಸ್ಬೇಕು. ನಾನು ನನ್ನ ಕುಟುಂಬ, ನನ್ನ ಪರಿವಾರ ಸ್ವಾಮಿಯ ಜೊತೆಯಲ್ಲಿ, ಧರ್ಮಸ್ಥಳದ ಜೊತೆಯಲ್ಲಿ, ಇದನ್ನ ಪ್ರತಿಯೊಬ್ಬರು ನಿಮ್ಮ ಟೈಮ್ ಇರ್ತದೆ ಸ್ಟೇಟಸ್ ಅಲ್ಲಿ ಅದನ್ನೆಲ್ಲ ಕೂಡ ಮೆಸೇಜ್ ಆಗಬೇಕು. ನೀವು ವಿಡಿಯೋಗಳು ಮಾಡಂಗಿದ್ರೆ ಯಾವುದೋ ಅಸಭ್ಯವಾಗಿ ಮಾತಾಡದೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು. ಮತ್ತೆ ಯಾರು ಬೇರೆಯವರು ಮಾತಾಡೋರೆ ಅವ್ರು ಹೆಂಗ್